ರೋಣ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡಿ ಮಲ್ಲಯ್ಯ ಮಹಾಪುರುಷ ಮಠ. ಗದಗ ಜಿಲ್ಲೆಯ ಅತಿ ದೊಡ್ಡ ಹಾಗೂ ರಾಜಕೀಯವಾಗಿ ಮಹತ್ವದ ಕ್ಷೇತ್ರಗಳಲ್ಲಿ ಒಂದಾದ ರೋಣ ವಿಧಾನಸಭಾ ಕ್ಷೇತ್ರವು ಸದಾ ಅಭಿವೃದ್ಧಿ, ಜನಪರ ಆಡಳಿತ ಮತ್ತು ಪ್ರಗತಿಪರ ಚಿಂತನೆಗಳಿಗೆ ಹೆಸರುವಾಸಿಯಾಗಿದೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರಾದ ಜಿಎಸ್ ಪಾಟೀಲ್ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಕ್ಷೇತ್ರದ ರಸ್ತೆ, ನೀರಾವರಿ, ಶಿಕ್ಷಣ, ಆರೋಗ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಪ್ರಗತಿಪರ ರೈತ ಪುರಸಭೆ ಮಾಜಿ ಸದಸ್ಯ ಮಲ್ಲಯ್ಯ ಮಹಾಪುರುಷ ಮಠ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಸಾಮಾನ್ಯರೊಂದಿಗೆ ನಿರಂತರ ಸಂಪರ್ಕ ಹೊಂದಿರುವ ಅವರು ಪಕ್ಷದ ಸಂಘಟನೆ, ಬಲವರ್ಧನೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕ್ಷೇತ್ರದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅಭಿವೃದ್ಧಿಯ ಹೊಸ ದಿಕ್ಕು ತೋರಿಸಿರುವ ಅವರ ಸೇವೆಯನ್ನು ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಅವಕಾಶ ನೀಡುವುದು ಅತ್ಯಂತ ಸೂಕ್ತವಾಗಿದೆ. ರೋಣ ಕ್ಷೇತ್ರಕ್ಕೆ ಸಚಿವ ಸ್ಥಾನ ದೊರೆತಿಲ್ಲ. ಗದಗ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದ್ದು ಜನರ ಬಹುಕಾಲದ ಆಶಯವು ಈಡೇರುತ್ತದೆ. ಕ್ಷೇತ್ರದ ಜನರ ಧ್ವನಿಯಾಗಿ ರೈತರು, ಯುವಕರು, ಮಹಿಳೆಯರು ಹಾಗೂ ಎಲ್ಲ ವರ್ಗಗಳ ಹಿತಾಸಕ್ತಿಗಾಗಿ ಹೋರಾಟ ನಡೆಸುತ್ತಿರುವ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಅವರ ಸೇವೆಗೆ ಗೌರವ ಸಲ್ಲಿಸಬೇಕು. ಆದ್ದರಿಂದ ರಾಜ್ಯ ಸರ್ಕಾರ ಹಾಗೂ ಪಕ್ಷದ ವರಿಷ್ಠರು ರೋಣ ಕ್ಷೇತ್ರದ ಜನರ ಭಾವನೆಗಳಿಗೆ ಗೌರವ ನೀಡಿ ಅಭಿವೃದ್ಧಿ ಹರಿಕಾರರಾದ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಿ ನ್ಯಾಯ ಒದಗಿಸಬೇಕು ಎಂದು ರೋಣ ಕ್ಷೇತ್ರದ ಸಮಸ್ತ ಜನತೆ ಅಭಿಲಾಷೆಯಾಗಿದೆ ಎಂದು ಅವರು ತಿಳಿಸಿದರು. ಮತಕ್ಷೇತ್ರದ ಪ್ರತಿಷ್ಠಿತ ಜಿಎಸ್ ಪಾಟೀಲ್ ಮಣಿತನ ಅವರ ತಂದೆಯವರ ಕಾಲದಿಂದನೂ ಸ್ವತಂತ್ರ ಪೂರ್ವದಲ್ಲಿಯೂ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿರತಕ್ಕಂಥ ತಲಾಂತರ ಮಣಿತನ ಜಿಎಸ್ ಪಾಟೀಲ್ ಮಣಿತನ. ಆರ್ ಎಸ್ ಪಾಟೀಲ್ರು, ಜಿಎಸ್ ಪಾಟೀಲ್ರು, ಜಿಎಸ್ ಪಾಟೀಲ್ರು, ಆರ್ ಎಸ್ ಪಾಟೀಲ್ರು ಅವರೇನ 5 ಮಂದಿ ಅಣ್ತಮ್ಮಗಳು ಅದಾರ. ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಜೀವನ ಪರ್ಯಂತರ ಕಾಂಗ್ರೆಸ್ ಪಕ್ಷದಾಗ ಇದಕ್ಕೊಂದು ಕಾಂಗ್ರೆಸ್ ಪಕ್ಷಕ್ಕನ ಅವರೆಲ್ಲ ಸೇವೆ ಸಲ್ಲಿಸ್ಕೊಂಡು ಬಂದಿರತಕ್ಕಂಥ ಮಣಿತನ. ಮತ್ತು ಜಿ ಎಸ್ ಪಾಟೀಲ್ ಅಂತಂತಂದ್ರೆ ಅವರು ಧಾರ್ಮಿಕವಾಗಿಯೂ, ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿಯೂ ಎಲ್ಲ ಸಮಾಜದ ಜನರನ್ನು ಒಂದುಗೂಡಿಸಿಕೊಂಡು ಹಿಂದುಳಿದವರು, ಅಲ್ಪಸಂಖ್ಯಾತರು, ಯಾವುದೇ ಒಂದು ಜನಾಂಗ ಇದ್ರೂ ಅವ್ರನ್ನೆಲ್ಲರನ್ನೂ ಒಂದುಗೂಡಿಸಿ ನಮ್ಮ ಕ್ಷೇತ್ರದಲ್ಲಿ ಉತ್ತಮವಾದಂಥ ಜನಸೇವೆಯನ್ನು ಮಾಡ್ಕೊತ ಬಂದಂಥ ಜಿ ಎಸ್ ಪಾಟೀಲ್ರು ಅವರು ಒಂದು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಅವರಲ್ಲಿ ಏನೋ ಹಿಂದಲು ನಮ್ಮದು ಏನೋ ಒಂದು ಪುಣ್ಯವೋ ಏನೋ ನಮ್ಮ ಕ್ಷೇತ್ರದ್ದು, ಅವ್ರು ನಮ್ಮ ಕ್ಷೇತ್ರದೊಳಗೆ ಅಂಥ ನಾಯಕರು ಇದ್ದಿದ್ದು ನಮ್ಮ ಕ್ಷೇತ್ರದ ಪುಣ್ಯ, ದೇವರ ಸ್ವರೂಪ ಅವರು ನಿಜವಾಗಿಯೂ. ಅಂಥ ವ್ಯಕ್ತಿಗಳಿಗೆ ಈಗ ನಾವು ಮೊದಲೊಮ್ಮೆ ಸಚಿವ ಸ್ಥಾನ ಕೊಡ್ತಾರ ಅಂತ ಅಂದ್ಕೊಂಡಿದ್ವಿ, ಯಾವಾಗೂ ಕೊಡಲಿಲ್ಲ. ಮತ್ತು 2ನೇ ಸಲನೂ ಕೊಡ್ತಾರ ಅಂತ ಅಂದ್ಕೊಂಡಿದ್ವಿ, 2ನೇ ಸಲನೂ ಕೊಡಲಿಲ್ಲ. ನಮ್ಮ ಕ್ಷೇತ್ರದ ಜನ ಎಲ್ಲ ಭಾಳ ಆಕಾಂಕ್ಷಿಗಳಾಗಿ ಕಡೆಗೆ 3ನೇ ಸಲಾರು ಸಿಕ್ಕಿತ್ತು, 4ನೇ ಸಲಾರು ಸಿಕ್ಕಿತ್ತು ಅಂಥೇಳಿ ಬೇಕಾದಂಗೆ ಹೋರಾಟ ಮಾಡಿದ್ವಿ. ಮೊನ್ನೆ ಸಲ, ಹಿಂದಿನ ಸಲ ಅವಾಗೂ ಕೊಡಲಿಲ್ಲ. ನಾವು ಏನೈತಿ, ನಾವಾತು ಜಿ ಎಸ್ ಪಾಟೀಲ್ ಆತು ಏನು ಒಂದು ದೊಡ್ಡ ಮನಸ್ಸು ಅಂತಂತಂದ್ರೆ ರಾಷ್ಟ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ, ಪಕ್ಷದ ವರಿಷ್ಠರಿಗೆ ಮನಸ್ಸು ನೋವು ಉಂಟು ಮಾಡಬಾರ್ದು, ಅಲ್ಲಿ ಪಕ್ಷದೊಳಗೆ ಗೊಂದಲಗೂಡು ಮಾಡಬಾರ್ದು ಅಂತೇಳಿ ನಾವು ಹಠ ಮಾಡಿ ಬೇಕಾದಾಗ ಇದನ್ನು ಮಾಡಬೇಕಾಗಿತ್ತು. ಈ ಶಾಸಕರ ಒಂದು ದೊಡ್ಡ ಮನಸ್ಸಿನಿಂದ ನಾವು ಜನರು ಕೂಡ ಸಮಾಧಾನ ತೊಗೊಂಡದೀವಿ. ಆದ್ರೆ ನಮ್ಮ ಇವರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ರೋಣಕ್ಕೊಮ್ಮೆ ಬಂದಾಗ ದೊಡ್ಡ ಫಂಕ್ಷನ್ ಮಾಡಿತ್ತಲ್ಲೇ ಕ್ರೀಡಾಂಗಣದೊಳಗೆ. ಅಲ್ಲೇ ಸುಮಾರು 2 ಲಕ್ಷ ಜನ ಸೇರಿತ್ತು. ಅಂಥದ್ರೊಳಗೆ ದೊಡ್ಡ ಸಭಾದೊಳಗೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಸಲ ಜಿ ಎಸ್ ಪಾಟೀಲ್ಗೆ ಸಚಿವ ಸ್ಥಾನ ಕೊಟ್ಟ ತೀರ್ತೀವಿ, ಅವರು ಅದಕ್ಕೆ ಯೋಗ್ಯರದಾರ, ಅನುಭವಿಕರದಾರ, ರಾಜಕಾರಣಿ ಅಂಥವ್ರಿಗೆ ನಾವು ಈ ಸಲ ನಾವು ಬಿಡೋದಿಲ್ಲ, ಸಚಿವ ಸ್ಥಾನ ಕೊಡ್ತೀವಿ ಅಂತೇಳಿ ಘಂಟಾಘೋಷವಾಗಿ ಹೇಳಿರ್ತಕ್ಕಂಥದ್ದೈತ್ರಿ. ಆ ನಂತರ ಜಿ ಎಸ್ ಪಾಟೀಲ್ರು ರಾಜಕೀಯದೊಳಗೆ ಎಲ್ಲ ಇಲಾಖೆಯ ಒಂದು ಏನೋ ಇದ್ರೂ ರಾಜಕೀಯ ಅನುಭವ ಉಳ್ಳವರು. ಅಂಥವರು ಒಬ್ಬ ಹಿರಿಯ ನಾಗರಿಕರಿಗೆ ಈಗ 78 ವರ್ಷ, ಇನ್ನು ಮುಂದವ್ರಿಗೆ ರಾಜಕೀಯದೊಳಗೆ ವಯಸ್ಸು ಉಳಿದಿಲ್ಲ. ಮತ್ತು ಇಷ್ಟೊಂದು ರೀತಿಯೊಳಗೆ ಜಿ ಎಸ್ ಪಾಟೀಲ್ರು ಮ್ಯಾಗ್ಲ ಏನು ಹಿರಿಯರು ಅದಾರ,
ಅವರೆಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು. ಮೇಲಾಗಿ ಮತ್ತು ಈಗೇನೈತಿ ಗದಗ ಜಿಲ್ಲಾದೊಳಗೆ 8 ತಾಲೂಕುಗಳು ಬರ್ತಾವೆ. ಅದರೊಳಗೆ 4 ಏನೈತಿ ವಿಧಾನಸಭಾ ಕ್ಷೇತ್ರಗಳು ಬರ್ತಾವ. ಒಟ್ಟಾರೆ ಏನೈತಿ ಬರೀ ಹೊಳ್ಳ ಮುಳ್ಳ ಗದಿಗೆ ಕೊಡುದ ಉಳಿದ ಕ್ಷೇತ್ರದೊಳಗೆ ನಾಯಕರಿಗೇನು ಹುಳ ಹಾಕ್ತೇವನ ಅನ್ನೋ ಪ್ರಶ್ನೆ ಬರ್ತೈತಿ ಏನ್ರಿ. ಅದಕ್ಕೆ ಈಗ ಯಾವುದಕ್ಕೂ ಈಗೇನು ಸಚಿವ ಸ್ಥಾನ ಕೊಟ್ಟಾರೆ, ಈಗ ಮೊದಲೇ ಮೊದಲೇ ಇದ್ರೊಳಗೆ ಲಿಸ್ಟ್ನೊಳಗೆ ಅವ್ರಿಗೇನು ಯಾವುದಕ್ಕೂ ಕಡಿಮೆ ಅಲ್ಲ. GS ಪಾಟೀಲ್ ಎಲ್ಲ ರೀತಿಯಿಂದನೂ ಅನುಭವಿಕರು. ಅವ್ರಿಗೆ ವಿರೋಧ ಪಕ್ಷದವ್ರು ಸಹಿತ ಅವ್ರಿಗೆ ಗೌರವ ಕೊಡ್ತಾರೆ. ಅಂಥ ಒಬ್ಬ ನಾಯಕರವರು. ಅಂಥ ನಾಯಕರಿಗೆ ನೀವು ಸಚಿವ ಸ್ಥಾನ ಈ ಸಲ ಕೊಡಲಿಲ್ಲ ಅಂತಂತಂದ್ರೆ ನಮಗೆ ಜನರಿಗೆ ಏನಾಗ್ತೈತಿ, ಈಗ ನಮ್ಮ HK ಪಾಟೀಲ್ ಅವರು ನಾವು ಇದನ್ನು ಮಾಡೋದಿಲ್ಲ. ಆದರೆ HK ಪಾಟೀಲ್ ಅವರು ದೊಡ್ಡ ಮನಸ್ಸು ಮಾಡಬೇಕು. ಇಲ್ಲಿವರೆಗೂ 7-8 ಸಲನೂ ಅವ್ರಿಗೆ ಸಚಿವ ಸ್ಥಾನ ಹಚ್ಚೈತಿ. ಯಾಕೆ ಉಳಿದವ್ರಿಗೇನು ಗದಗ ಜಿಲ್ಲಾದಾಗ ಗದಗ ಒಂದೈತೇನ ತಾಲೂಕು, ಉಳಿದ ಕ್ಷೇತ್ರಗಳು ಇಲ್ವಾ? ಉಳಿದವ್ರಿಗೆ ಯಾಕೆ ಕೊಡಬಾರ್ದು? ಇದು ಪ್ರಶ್ನೆ ಬರ್ತೈತಿ. ಅದಕ್ಕೆ ತಾವೆಲ್ಲ ತಿಳ್ಕೊಂಡು ನಮ್ಮ HK ಪಾಟೀಲ್ ಸಾಹೇಬ್ರಿಗೆ ಸಭಾಪತಿ ಸ್ಥಾನ ಕೊಡಲಿ. ನಮ್ಮ GS ಪಾಟೀಲ್ಗೆ ಒಂದು ಸಚಿವ ಸಂಪುಟದೊಳಗೆ ಒಂದು ಯಾವುದಾದ್ರೂ ಒಂದು ಸಚಿವ ಸ್ಥಾನ ಕೊಡಲಿ. ಇದು ನಮ್ಮ ಬೇಡಿಕೆ. ಯಾಕಂದ್ರೆ ಉಳಿದೆಲ್ಲ ಅವ್ರು ಏನೈತಿ ಈ ರೀತಿ ನಾವು ಹೋರಾಡೋರಲ್ಲ. ನಾವು ಹಗದಾರಿ ನೋಡಿ ಸಾಕಾಗಿ ಹೋರಾಡಕತ್ತೀವಿ ಈಗ ಏನ್ರಿ. ಹಿಂಗೆ ಯಾರು ಉಳಿದ ತಾಲೂಕಿನವ್ರಿಗೆ ಈಗ ನಮ್ಮನ್ನ ಹೋರಾಡುವಷ್ಟು ಮಟ್ಟಕ್ಕೆ ತರೋರು ಯಾರು? ಇವರ ವರಿಷ್ಠರು ಏನ್ರಿ. ಅವ್ರು ಕೊಟ್ಟಿದ್ರೆ ನಾವೇನು ಹೋರಾಡುವಂಥದ್ದಿಲ್ಲ. ಅದಕ್ಕೆ ಈ ಸಲ ಕೊಡಲಿಲ್ಲ ಅಂತಂತಂದ್ರೆ ಏನಾಕೈತಿ ಅಂತಂತಂದ್ರೆ ಮುಂದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಇದ್ರ ಪೆಟ್ಟು ತಿಂತೈತಿ. ಇದನ್ನೇನೈತಿ ಇದನ್ನು ನಾ ಹೇಳಕ್ಕೋಲ್ಲಿ ಸದ್ಯಕ್ಕೆ ಮುಂದೆ ಭಾಳ ಹೋರಾಟ ನಾವು ಮಾಡ್ಬೇಕಾಕೈತಿ. ಅದರ ಸಲುವಾಗಿ ಏನೈತಿ ನಮ್ಮ GS ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಟ್ಟು ಅವರು ವಯಸ್ಸು ಮುಗಿಯಕ್ಕೆ ಬಂದೈತಿ. ಇದರ ಅರ್ಥ ಮಾಡಿಕೊಂಡು ವರಿಷ್ಠರು GS ಪಾಟೀಲ್ ಸಚಿವ ಸ್ಥಾನ ಕೊಡಬೇಕು. ಕೊಡಲಿಲ್ಲ ಅಂತಂತಂದ್ರೆ ನೀವೇನೈತಿ ಕಟ್ಟಿ ಕಾಯಕ್ಕೆ ಹೋಗ್ಬೇಕಾಗೈತಿ ಅನ್ನೋ ಲೆಕ್ಕಕ್ಕೆ ನಾವು ಮಾತಾಡ್ಬೇಕಾಕೈತಿ. ಅದಕ್ಕೆ ನಾಯಕರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು GS ಪಾಟೀಲ್ಗೆ ಸಚಿವ ಸ್ಥಾನ ನೀಡಬೇಕು. ಅವರು ಯೋಗ್ಯ ಅದಾರ, ಯಾವುದ್ರಾಗೂ ಕಡಿಮೆ ಇಲ್ಲ. ಅವರು ಘನತೆ ಗೌರವದಿಂದ ಯಾವುದ್ರಾಗೂ ಕಡಿಮೆ ಇಲ್ಲ ಅಂತ GS ಪಾಟೀಲ್ಗೆ ಸಚಿವ ಸ್ಥಾನ ಕೊಡಬೇಕು. ಇಲ್ಲಕಂದ್ರೆ ಅದರ ಪೆಟ್ಟು ಕಾಂಗ್ರೆಸ್ ಪಕ್ಷ ಮುಂದೆ ಉಂಡ ತೀರ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ನಾವು ಎಲ್ಲ ಈ ಕ್ಷೇತ್ರದ ಎಲ್ಲ ನಮ್ಮ ಮತ ಬಾಂಧವರೆಲ್ಲ ಏನೈತಿ GS ಪಾಟೀಲ್ರಿಗೆ ಕೊಡುವುದರಿಂದ ಭಾಳ ಒಳ್ಳೆಯದಾಗ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅವರೆಲ್ಲ ಎಲ್ಲ ರೀತಿ ಏನೈತಿ ಕಾಂಗ್ರೆಸ್ ಪಕ್ಷದಾಗ ಎಲ್ಲ ಇಲೆಕ್ಷನ್ನೊಳಗೂ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪುರಸಭೆ, ನಗರ ಎಲ್ಲ ಇದ್ರೊಳಗೂ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇಲೆಕ್ಷನ್ ಒಳಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸುವಂಥ ಬಂದವರು GS ಪಾಟೀಲ್ ಖರ್ಚು ಮಾಡಿ ಇಂಥ ಒಂದು ಸೇವೆ ಮಾಡುವಂಥ ನಾಯಕರು ಎಲ್ಲಿ ಸಿಗೋದಿಲ್ಲ. ಅದಕ್ಕೆ ಏನೈತಿ GS ಪಾಟೀಲ್ರಿಗೆ ಈ ಸಲ ಸಚಿವ ಸ್ಥಾನ ಕೊಟ್ಟಿರ್ಬೇಕು. ಕೊಡಲಿಲ್ಲ ಅಂತಂತಂದ್ರೆ ಕಾಂಗ್ರೆಸ್ ಪಕ್ಷ ದೊಡ್ಡ ಪೆಟ್ಟು ತಿನ್ನತ್ತ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ನನ್ನ ಹೆಸರು ಮಲ್ಲಯ್ಯ ಗುರುಬಸಯ್ಯ ಗುರುಬಸಪ್ಪ ಮಠ ರೋಣ.